ಪರಿಶಿಷ್ಟ ಟಿಕೆಟ್ ಹಂಚಿಕೆ ವಿಚಾರದಲ್ಲೂ ಕೂಡ ಬಿಜೆಪಿಗೆ ಬಂಡಾಯದ ಬೆಂಕಿ ಬಹಳಷ್ಟು ಸಮಸ್ಯೆಯನ್ನು ತಂದೊಡ್ಡುವ ಸಾಧ್ಯತೆ ಇದೆ. ಕಾರಣ ಲೋಕಸಭೆ ಚುನಾವಣೆ ಮುಗಿತಾ ಇದ್ದ ಹಾಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅದರಲ್ಲೂ ನೈಋತ್ಯ ಪದವೀಧರರ ಕ್ಷೇತ್ರದಲ್ಲಿ ಬಿಜೆಪಿಗೆ ಸಮಸ್ಯೆ ಆಗ್ತಾ ಇರೋದು. ಅಧಿಕೃತ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕಚೇರಿ ಉದ್ಘಾಟಿಸಿ ಆಪ್ತರ ಸಭೆ ನಡೆಸಿದ ಭಟ್ ಇಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಬಿಜೆಪಿಯ ನಡೆ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಾನು ಚಮಚಾಗಿರಿ ಮಾಡಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ದೀಪಕ್ ಜೈನ್ ನಡೆಸಿರುವ ಮಾತುಕತೆ ಎಲ್ಲಿದೆ? ಪದವೀಧರ ಕ್ಷೇತ್ರದ ಚುನಾವಣೆಯ ಕಣ ರಂಗೇರ್ತಾ ಇದೆ. ರಘುಪತಿ ಭಟ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಇಲ್ಲೋ ಅನ್ನುವಂತಹ ಚರ್ಚೆಗಳು ಆಗ್ತಾ ಇತ್ತು. ಘೋಷಣೆ ಮಾತ್ರ ಮಾಡ್ತಾರೋ, ಹಿಂದೆ ತೆಗಿತಾರೋ, ಅವರ ಮನವೊಲಿಸ್ತಾರಾ ಅನ್ನುವಂಥದ್ದು. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ನಾವು ನೋಡ್ಬೋದು, ಅವರ ಮನೆಯಲ್ಲಿದ್ದೇವೆ, ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಜೊತೆ ರಘುಪತಿ ಭಟ್ ಇದ್ದಾರೆ. ಸರ್, ಹಿಂತೆಗೆದುಕೊಳ್ಳುವ ಮಾತಿಲ್ಲ ಹಾಗಾರೆ? ಹಾಕುತ್ತೇನೆ ಮತ್ತು ಹಾಗೆ ಉಳಿತೇನೆ. ಈಗ ಭಾಳ ಸ್ಪಷ್ಟ. ನಾನು ನಿರ್ಧಾರ ಮಾಡುವ ಮೊದಲು 2 ದಿವಸ ಯೋಚನೆ ಮಾಡಿದ್ದೇನೆ. ಇನ್ನು ನಿರ್ಧಾರ ಆದಮೇಲೆ ನಾನು ಯಾವುದೇ ಇದನ್ನು ಎದುರಿಸ್ಲಿಕ್ಕೆ ತಯಾರಿದ್ದೇನೆ. ಅಂದರೆ ನಾನು ಚುನಾವಣೆ ಅಂತ ಹೇಳಿದ ಮೇಲೆ ಸೋಲು ಗೆಲುವು ಎರಡೂ ಇರ್ತದೆ. ನನಗೆ ಅಚಲವಾದಂಥ ವಿಶ್ವಾಸ ಇದೆ. ನಾನೇನು ಚೂರು ಮನಸ್ಸಲ್ಲಿ ಸಂಶಯ ಇಲ್ಲ. ಆದರೆ ನಾನು ನಿಲ್ಲುವುದು ಖಂಡಿತ. ಈಗ ನಿಮ್ಮ ಮನವೊಲಿಕೆಯ ಪ್ರಯತ್ನಗಳನ್ನು ಪಕ್ಷದ ಪ್ರಮುಖರು ಮಾಡ್ತಾರೆ ಅಂತೇಳಿ ನಿನ್ನೆ ಅಭ್ಯರ್ಥಿ ಧನಂಜಯ ಸರ್ಜಿ ಅವರು ಉಡುಪಿಯಲ್ಲೇ ಹೇಳಿದ್ದಾರೆ. ಅವರು ಯಾವ ದೃಷ್ಟಿಯಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ನಾನಂತೂ ಒಮ್ಮೆ ನಿರ್ಧಾರ ನಿಮಗೆ ಪತ್ರಿಕರ್ತರನ್ನು ಕರೆದು ನನ್ನ ಪ್ರಕಟ ಆಗೋದಕ್ಕಿಂತ ಮೊದಲು ಏನಾದರೂ ನನ್ನನ್ನು ಮನವೊಲಿಸ್ತಿದ್ರೆ ಆಗ್ತಿತ್ತು. ಆಗ ಯಾರೂ ಮಾತಾಡಲಿಲ್ಲ. ನಾನೊಮ್ಮೆ ನಿರ್ಧಾರ ಮಾಡಿ ಆದ ಮೇಲೆ ಅದರಿಂದ ಹಿಂದೆ ಬರುವಂಥ ಪ್ರಶ್ನೆ ಇಲ್ಲ. ಕೇಂದ್ರದ ನಾಯಕರು, ರಾಜ್ಯದ ನಾಯಕರು? ಸರ್, ಕೇಂದ್ರದ ನಾಯಕರು ಬಂದರೆ ಅವರಿಗೆ ನನ್ನನ್ನು ಅವ್ರು ಕನ್ವಿನ್ಸ್ ಮಾಡಬೇಕು. ನಾನು ಕನ್ವಿನ್ಸ್ ಮಾಡಬೇಕು ಏನು ಅಂತ. ಯಾಕೆ ಟಿಕೆಟ್ ಕೊಟ್ಟಾಯಿತು ಇನ್ನೂ ಕೆಲಸ ಮಾಡಿ ಅಂತ ನಾನು ಒಪ್ಲಿಕ್ಕಾಗಲ್ಲ. ಯಾಕೆ ಕೊಟ್ಟರು? ಭೌಗೋಳಿಕವಾಗಿ ಕೊಟ್ಟದ್ದು ಸರಿಯಾ? ಕರಾವಳಿಯನ್ನು ನಿರ್ಲಕ್ಷ್ಯ ಮಾಡಿ ಎರಡೂ ಘಟ್ಟದ ಮೇಲೆ ಕೊಟ್ಟಂಥದ್ದು ಸರಿಯಾ? 40 ವರ್ಷದ ಸಂಪ್ರದಾಯವನ್ನು ಮುರಿದದ್ದು ಸರಿಯಾ? ಯಾಕೆ ಮಾಡಿತು ಅಂತ ಕನ್ವಿನ್ಸ್ಬೇಕು. ಎರಡನೇದು, ಒಬ್ಬ ಹೊಸ ಅಭ್ಯರ್ಥಿ ಪರಿವಾರದ ವಿರುದ್ಧ ಇದನ್ನು ಪಾದಯಾತ್ರೆಯನ್ನು ಮಾಡಿದಂಥವ್ರನ್ನ 1.5 ವರ್ಷದೊಳಗೆ ಪಾರ್ಟಿಗೆ ಬಂದು 1.5 ವರ್ಷದೊಳಗೆ ಅಲ್ಲಿ ಎಲ್ಲ ಹಿರಿಯರನ್ನು ಬಿಟ್ಟು ಮಾಡಿದಂಥದ್ದು ಯಾಕೆ? ಏನು ಉದ್ದೇಶ? ಯಾವ ಕಾರಣಕ್ಕಾಯಿತು? ಏನದರ ಉದ್ದೇಶ ಅಂತ ನಾನು ಕನ್ವಿನ್ಸ್ ಮಾಡಲಿ. ಆಗ ನಾನು ಒಪ್ಬೋದು. ಅಷ್ಟೇ ಬಿಟ್ಟರೆ ನನಗದು ಕನ್ವಿನ್ಸ್ ಆಗಲಿಲ್ಲ. ಕನ್ವಿನ್ಸ್ ಆಗಿರುವುದೇ ಇಲ್ಲ. ಅದು ಹಾಗಾಗಿ ಆಗಲ್ಲ. ಇದು ಸುಲಭ ಇಲ್ಲ. ಸುಮಾರು 28 ವಿಧಾನಸಭಾ ಕ್ಷೇತ್ರ ಅಂದರೆ ಜನರಲ್ ಎಲೆಕ್ಷನಲ್ಲಿ ಮನೆಗೆ ಹೋಗ್ಬೋದು. ಆದರೆ ಇಲ್ಲಿ ಪದವೀಧರರನ್ನು ಹುಡುಕಬೇಕಾಗ್ತದೆ. ನನಗೆ ಏನು ವಿಶ್ವಾಸ ಅಂದರೆ, ನಾನೊಂದು 10 ತಿಂಗಳಿಂದ ಈ ಉಡುಪಿ ಮತ್ತು ಮಂಗಳೂರಲ್ಲಿ ಮತದಾರರನ್ನು ನೋಂದಣಿ ಮಾಡಲಿಕ್ಕೆ ನಾನು ವಿಶೇಷವಾದಂಥ ಪ್ರಯತ್ನ ಹೋಗಿ ಅದಕ್ಕೆ ವಿಶೇಷವಾಗಿ ಅವರದ್ದು ಫಾಲೋಅಪ್ ಮಾಡಿಕೊಂಡು ಈ 38,000 ಎನ್ರೋಲ್ಮೆಂಟಲ್ಲಿ ನಂದು ದೊಡ್ಡ ಪಾತ್ರ ಇದೆ. ಅವ್ರು ಏನು ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು? ಆಗ ನಾನು BJPಯೇ. ರಘುಪತಿ ಭಟ್ರು ಈ ಸರ್ತಿ MLC ಕ್ಯಾಂಡಿಡೇಟ್ ಆಗ್ತಾರೆ, ಹಾಗಾಗಿ ಎನ್ರೋಲ್ ಮಾಡಿದ್ದು. ಇಲ್ಲರಿ ಎನ್ರೋಲ್ ಮಾಡಲ್ಲ. ಕೆಲವು ತುಂಬ ಕಷ್ಟ ಇದೆ. ಪದವೀಧರ ನೋಂದಾಯಿತರಾದವರು ನನಗೆ ತುಂಬ ಬೆಂಬಲವನ್ನು ಕೊಡ್ತಾರೆ. ಹಾಗಾಗಿ ನಾನು ವಾಪಸ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ. ಇದು ರಘುಪತಿ ಭಟ್ ಅವರ ಮಾತು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ. ಅತ್ಯಾಚಾರದ ಆರೋಪಿ ಆಗಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅಜ್ಞಾತವಾಸವನ್ನ ಮುಂದುವರಿಸ್ತಾ ಇದ್ದಾರೆ. ಮಧ್ಯರಾತ್ರಿ ಬರ್ತಾರೆ ಪ್ರಜ್ವಲ್ ರೇವಣ್ಣ ತಾಯ್ನಾಡಿಗೆ ಎನ್ನುವಂತಹ ನಿರೀಕ್ಷೆ ಇದೆ. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಇದರ ಕಾರಣಕ್ಕೋಸ್ಕರ SIT ಅಧಿಕಾರಿಗಳು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ಸಾಗಿದ್ದಾರೆ. ಮುಂಜಾನೆ 5 ಗಂಟೆ ತನಕ ಪ್ರಜ್ವಲ್ ಬರುವಿಕೆಗಾಗಿ SIT ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದು ಕಂಡು ಬಂತು. ಬಟ್ ಮಧ್ಯರಾತ್ರಿ 12:30 ಸಂದರ್ಭದಲ್ಲಿ ಬಂದಂತಹ ಲುಫ್ತಾನಾ ಏರ್ಲೈನ್ಸ್ನಲ್ಲಿ ಪ್ರಜ್ವಲ್ ಬರೋ ಸಾಧ್ಯತೆ ಇತ್ತು ಅಂತ ಅಂದ್ಕೊಂಡು ಬಂದಿದ್ರು. ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಗಿದೆ. ಪ್ರಜ್ವಲ್ ಬಾರದ ಕಾರಣ ಬರಿಗೈಯಲ್ಲೇ SIT ತಂಡ ವಾಪಸ್ಸಾಗಿರೋದು ಕೂಡ ಕಂಡು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. HD ರೇವಣ್ಣ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾದ ನಂತರ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಬಟ್ ಮತ್ತೊಮ್ಮೆ ಅದು ಫೇಲ್ಯೂರ್ ಆಗಿರೋದು ಕಂಡು ಬರ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಮೇ 3, 5 ಮತ್ತು 12ನೇ ತಾರೀಕು ಕೂಡ ಇದೇ ರೀತಿ ಒಂದು ನಿರೀಕ್ಷೆಯನ್ನು ಅಧಿಕಾರಿಗಳು ಇಟ್ಕೊಂಡಿದ್ರು. ಇನ್ಫ್ಯಾಕ್ಟ್ ದೇಶದಾದ್ಯಂತ ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಬಂದಿಳಿಯುವಂತಹ ಏರ್ಪೋರ್ಟ್ಗಳ ಮೇಲೆಲ್ಲ ನಿಗಾ ವಹಿಸಿದ್ರು ಮತ್ತು ಇಂಥ ವ್ಯಕ್ತಿಯೊಬ್ಬರು ಬರ್ತಾರೆ ಅಂತ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು. ಆದರೆ ಮತ್ತೊಂದ್ಸಲ ವಿಚಾರಣೆಯನ್ನ ಎದುರಿಸದೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋದನ್ನ ಪ್ರಜ್ವಲ್ ರೇವಣ್ಣ ಮುಂದುವರಿಸ್ತಾ ಇದ್ದಾರೆ. ಆ ಮೂಲಕ ಯುರೋಪ್ನ ಒಂದು ದೇಶದಲ್ಲಿ ಪ್ರಜ್ವಲ್ ಓಡಾಟ ನಿರಂತರವಾಗಿ ಸಾಗ್ತಾ ಇದೆ. ಭಾರತಕ್ಕೆ ಬರುವಂತಹ ಮನಸ್ಸು ಸದ್ಯಕ್ಕಂತೂ ಮಾಡಿಲ್ಲ. ಅವ್ರ ಹತ್ರ ಇರುವಂತಹ ಪಾಸ್ಪೋರ್ಟ್ನ ಪ್ರಕಾರ ಯುರೋಪ್ ಒಕ್ಕೂಟದ ದೇಶಗಳಲ್ಲಿ ಅವ್ರು ಸುತ್ತಬಹುದು, ಎಕ್ಸೆಪ್ಟ್ ಬ್ರಿಟನ್ ಮತ್ತು ಸ್ವಿಟ್ಜರ್ಲ್ಯಾಂಡು. ಸೊ ಅದನ್ನು ಮುಂದುವರಿಸ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಇನ್ಯಾವಾಗ ಬರ್ತಾರೆ, SIT ಅಧಿಕಾರಿಗಳ ಮುಂದಿನ ನಡೆ ಏನು, ಇದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.